ಕಾಡಿನ ಅತಿ ಎತ್ತರದ ಬೆಟ್ಟದ ಮೇಲೆ ಒಂದು ಹದ್ದು ವಾಸಿಸುತ್ತಿತ್ತು. ಅದು ಆಕಾಶದ ರಾಜ. ಮೋಡಗಳನ್ನು ಚೀರಿಕೊಂಡು ಆರುವ ಶಕ್ತಿ, ಕಣ್ಣುಗಳಲ್ಲಿ ಮಿಂಚು, ಕೊಕ್ಕಿನಲ್ಲಿ ಗಟ್ಟಿತನ, ಉಗುರಿನಲ್ಲಿ ಬೇಟೆಯ ಬಲ, ಎಲ್ಲವೂ ಅದಕ್ಕೆ ಹೆಮ್ಮೆ. ವರ್ಷಗಳು ಕಳೆಯುತ್ತಾ ಹೋದವು. ಒಂದು ದಿನ ಹದ್ದಿಗೆ 40 ವರ್ಷ ಆಯಿತು. ಆ ದಿನದಿಂದ ಅದರ ಬದುಕು ಬದಲಾಗತೊಡಗಿತು. ಒಮ್ಮೆ ಗಾಳಿಯನ್ನು ಚೀರಿ ಹಾರುತ್ತಿದ್ದ ಅದರ ರೆಕ್ಕೆಗಳು ಈಗ ಭಾರವಾಗತೊಡಗಿದವು. ಕೊಕ್ಕೆ ನಿಧಾನವಾಗಿ ಬಾಗಿತು. ಬೇಟೆಯನ್ನು ಹಿಡಿಯುತ್ತಿದ್ದ ಉಗುರುಗಳು ಉದ್ದವಾಗಿ ದುರ್ಬಲವಾದವು. ಒಮ್ಮೆ ಮಿಂಚಿನಂತೆ ಬೀಳುತ್ತಿದ್ದ ಹದ್ದು ಈಗ ಬೇಟೆಯ ಮುಂದೆ ಸೋಲತೊಡಗಿತು. ಒಂದು ದಿನ ಹಸಿವಿನಿಂದ ಬಳಲುತ್ತಿದ್ದ ಹದ್ದು ಒಂದು ಬಂಡೆಯ ಮೇಲೆ ಕುಳಿತುಕೊಂಡಿತು. ಕೆಳಗಡೆ ಜಿಂಕೆ ಓಡುತ್ತಿತ್ತು, ಆದರೆ ಅದನ್ನು ಹಿಡಿಯಲು ಶಕ್ತಿ ಇರಲಿಲ್ಲ. ಆಕಾಶವೇ ಅದರತ್ತ ನೋಡಿ ಮೌನವಾಗಿತ್ತು. ಆ ಸಮಯದಲ್ಲಿ ಹದ್ದಿನ ಮುಂದೆ 2 ದಾರಿಗಳಿದ್ದವು. ಒಂದು ನಿಧಾನವಾಗಿ ದುರ್ಬಲವಾಗಿ ಸಾಯುವುದು, ಇನ್ನೊಂದು ಅಸಹನೀಯ ನೋವನ್ನು ಸಹಿಸಿ ಮತ್ತೆ ಹೊಸ ಬದುಕು ಆರಂಭಿಸುವುದು. ಹದ್ದು 2ನೆಯ ದಾರಿಯನ್ನು ಆರಿಸಿತು. ಅದು ಎಲ್ಲರೂ ಬಾರದ ಒಂದು ಎತ್ತರದ ಪರ್ವತಕ್ಕೆ ಹಾರಿತು. ಅಲ್ಲಿ ಒಂದು ಕಲ್ಲಿನ ಗುಹೆ ಇತ್ತು. ಆ ಗುಹೆಯೊಳಗೆ ಹೋಗಿ ಅದು ತನ್ನ ಜೀವನದ ಅತಿ ದೊಡ್ಡ ಯುದ್ಧಕ್ಕೆ ಸಿದ್ಧವಾಯಿತು. ಮೊದಲು ತನ್ನ ಬಾಗಿದ ಕೊಕ್ಕನ್ನು ಬಂಡೆಗೆ ಬಡಿದುಕೊಳ್ಳತೊಡಗಿತು. 1 ಬಾರಿ, 2 ಬಾರಿ, 3 ಬಾರಿ ರಕ್ತ ಹರಿಯತೊಡಗಿತು. ನೋವಿನಿಂದ ಆಕಾಶವೇ ನಡುಗಿದಂತೆ ಕಾಣುತ್ತಿತ್ತು. ಆದರೂ ಹದ್ದು ನಿಲ್ಲಲಿಲ್ಲ. ಕೊನೆಗೆ ಅದರ ಹಳೆಯ ಕೊಕ್ಕೆ ಮುರಿದು ಬಿತ್ತು. ಆ ದಿನ ಅದು ತಿನ್ನಲು ಆಗಲಿಲ್ಲ, ಬೇಟೆಯಾಡಲು ಆಗಲಿಲ್ಲ, ಆದರೆ ಅದು ಕಾಯುತ್ತಿತ್ತು. ದಿನಗಳು ಕಳೆದವು. ಹೊಸ ಕೊಕ್ಕೆ ಬೆಳೆಯತೊಡಗಿತು. ನಂತರ ಆ ಹೊಸ ಕೊಕ್ಕಿನಿಂದ ತನ್ನ ಉದ್ದವಾದ ಉಗುರುಗಳನ್ನು ಒಂದೊಂದಾಗಿ ಕಿತ್ತು ಹಾಕಿತು. ಅವುಗಳಿಲ್ಲದೆ ಅದು ಬಂಡೆಯ ಮೇಲೂ ಸರಿಯಾಗಿ ನಿಲ್ಲಲಾಗುತ್ತಿರಲಿಲ್ಲ. ಆದರೂ ಅದು ಸಹಿಸಿತು. ಮತ್ತೆ ಕೆಲವು ದಿನಗಳ ನಂತರ ಹೊಸ ಗಟ್ಟಿಯಾದ ಉಗುರುಗಳು ಬೆಳೆದವು. ಆಮೇಲೆ ಅದರ ಬದುಕಿನ ಅತಿ ಕಠಿಣ ಕ್ಷಣ ಬಂದಿತು. ತನ್ನ ಮೈಮೇಲಿದ್ದ ಹಳೆಯ ಪುಕ್ಕಗಳನ್ನು ಒಂದೊಂದಾಗಿ ಕಿತ್ತು ಹಾಕತೊಡಗಿತು. ಪ್ರತಿ ಪುಕ್ಕದ ಜೊತೆ ನೋವು, ಪ್ರತಿ ನೋವಿನ ಜೊತೆ ಕಣ್ಣೀರು. ಆದರೂ ಅದರ ಮನಸ್ಸಿನಲ್ಲಿ ಒಂದು ನಂಬಿಕೆ ಇತ್ತು. ನೋವಿನ ನಂತರವೇ ಹೊಸ ಬದುಕು ಬರುತ್ತದೆ. 6 ತಿಂಗಳು ಪೂರ್ಣ, 6 ತಿಂಗಳು ಒಂಟಿತನ, ಹಸಿವು, ನೋವು, ಹೋರಾಟ. ಆದರೆ ಒಂದು ಬೆಳಗ್ಗೆ ಆ ಗುಹೆಯಿಂದ ಒಂದು ಹೊಸ ಹದ್ದಾಗಿ ಹೊರಬಂತು. ಆದರೆ ಈಗ ಅದು ಮತ್ತಷ್ಟು ಬಲಿಷ್ಠ. ಹೊಸ ಕೊಕ್ಕೆ, ಹೊಸ ಉಗುರುಗಳು, ಹೊಸ ರೆಕ್ಕೆಗಳು. ಅದು ಮತ್ತೆ ಆಕಾಶಕ್ಕೆ ಹಾರಿತು. ಈ ಬಾರಿ ಅದರ ಹಾರಾಟದಲ್ಲಿ ಅನುಭವವೂ ಇತ್ತು, ಆತ್ಮವಿಶ್ವಾಸವೂ ಇತ್ತು. ಆಕಾಶ ಮತ್ತೆ ತನ್ನ ರಾಜನನ್ನು ನೋಡಿತು. ಈ ಕತೆ ನಮಗೆ ಒಂದು ಪಾಠ ಹೇಳುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಮುಂದೆ ಸಾಗಲು ಹಳೆಯ ನೋವುಗಳನ್ನು, ಹಳೆಯ ಭಯಗಳನ್ನು, ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಬಿಡಬೇಕು. ಕೆಲವು ಬದಲಾವಣೆಗಳು ನೋವು ಕೊಡುತ್ತವೆ, ಆದರೆ ಆ ನೋವೇ ನಮ್ಮನ್ನು ಮತ್ತೆ ಹೊಸ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಹದ್ದು ತನ್ನನ್ನು ತಾನೇ ಬದಲಿಸಿಕೊಂಡಂತೆ ಮಾನವನು ತನ್ನ ಬದುಕನ್ನು ಬದಲಿಸಿಕೊಳ್ಳಬಹುದು. ಯಾಕೆಂದರೆ ಸೋಲು ಅಂತಿಮವಲ್ಲ. ಬದಲಾವಣೆಗೆ ಧೈರ್ಯವಿಲ್ಲದಿರುವುದೇ ನಿಜವಾದ ಸೋಲು.